ಸ್ಟ್ರೈನ್ ಆಗಿರೋ ತರ ಇದ್ರು, ಹಾಗಾಗಿ ಅವ್ರಿಗೆ ವರ್ಕೌಟ್ ಮಾಡಿಸ್ಲಿಲ್ಲ. ಇದು ಮಿಕ್ಸ್ ಆಗ್ಲಿ ನೋಡಿ, ಈ ತರ ಆಗಿದೆ. ಜೋಳದ ರೊಟ್ಟಿಗೆ ಹಿಟ್ಟು ಏನೇನ್ ತಗೊಳ್ಬಹುದು, ಅವರು 1 ವೀಕ್ಗೆ ಏನೇನ್ ಊಟ ತಗೊಳ್ಬಹುದು ಅಂತ ಚಾರ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದೀನಿ. ಸ್ನೇಹಿತರೆ ಕುದೀತಾ ಇದೆ, ಸಾಕನ್ಸುತ್ತೆ ಈಗ ಕುದಿದ್ದು. ಈಗ ಇದಕ್ಕೊಂದೊಂದು ಹಾಕ್ಬಿಡೋಣ. ಏನ್ ಹೇಳಕ್ ಹೋದೆ ಅಂದ್ರೆ ಇನ್ನ 1-2 ನಿಮಿಷದಲ್ಲಿ ಕೆಳಗೆ ಹೋಗ್ಬೇಕು. ನಾನು ತಿಂಡಿ ಆರ್ಡರ್ ಮಾಡ್ಬಿಟ್ಟಿದೀನಿ. ಸ್ನೇಹಿತರೆ ನೈಟ್ಗೆ ನಾನಿಲ್ಲಿ ಬಾಳೆಕಾಯಿ 2 ಇದೆ, 1 ಬಾಳೆಕಾಯಿ ಯೂಸ್ ಮಾಡ್ತೀನಿ. ನೀರ್ ಹಾಕಿ ಇದನ್ನ ತೊಳೆದಿರುವಂತಹ ಬಾಳೆಕಾಯಿ ಹಾಕಿ, ಅಯ್ಯೋ ರಾಮ, ಇಷ್ಟೊತ್ತವರೆಗೂ ಮಾತಾಡಿದೀನಿ, ರೆಕಾರ್ಡೇ ಆಗಿರ್ಲಿಲ್ಲ. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ ಕೌನ್ಸಿಲಿಂಗ್ ರಿಲೇಟೆಡ್ ವಿಡಿಯೋಸ್ಗೆ, ಜೊತೆಗೆ ಸೈಕಾಲಜಿ ರಿಲೇಟೆಡ್ ವಿಡಿಯೋಸ್, ನಾರ್ಸಿಸಿಸಮ್ ರಿಲೇಟೆಡ್ ವಿಡಿಯೋಸ್ಗೆ ನನ್ನ ಇನ್ನೊಂದು ಚಾನಲ್ PVK ಅಂದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ ನ ಚೆಕ್ ಮಾಡಿ. ಈ ಒಂದು ಚಾನಲ್ ನಲ್ಲಿ ವ್ಲಾಗ್ಸ್ ಬರುತ್ತೆ, ಓಕೆನಾ? ಸೊ ನೀವು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ ಬನ್ನಿ. ಸೊ ಇವತ್ತು ಏನ್ ಹೇಳಕ್ ಹೋದೆ ಅಂದ್ರೆ ಇನ್ನ 1-2 ನಿಮಿಷದಲ್ಲಿ ಕೆಳಗೆ ಹೋಗ್ಬೇಕು. ನಾನು ತಿಂಡಿ ಆರ್ಡರ್ ಮಾಡ್ಬಿಟ್ಟಿದೀನಿ. ಇವತ್ತು ಏಪ್ರಿಲ್ 9ನೇ ತಾರೀಕು 2026. ಯಾಕೆ ಆರ್ಡರ್ ಮಾಡಿದೆ ಅಂತ ಅಂದ್ರೆ, ನಿನ್ನೆ ಗ್ಯಾಸ್ ಖಾಲಿ ಆಯ್ತು. ಅದು ಕರೆಕ್ಟ್ ಟೈಮ್ಗೆ ಗ್ಯಾಸ್ ಖಾಲಿ ಆಗಿದೆ. ನಾನು ಜೋಳದ ರೊಟ್ಟಿ ಮತ್ತೆ ಏನೇನ್ ಮಾಡಿದ್ದೆ ಅಂತ ಈಗ ವಿಡಿಯೋ ಹಾಕ್ತೀನಿ ನೋಡಿ. ಅದೆಲ್ಲ ಮಾಡಿ ಆಗಿ ನೀರಿಟ್ಟಿದ್ದೆ ಬಿಸಿಗೆ, ಅವಾಗ ಗ್ಯಾಸ್ ಖಾಲಿ ಆಯ್ತು. ಗ್ಯಾಸ್ ಖಾಲಿ ಆದಾಗ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ, ಮತ್ತೆ ಸಿಗ್ತೀನಿ. ನಾನು ಇವಾಗ ತಿಂಡಿ ಇಸ್ಕೊಂಡ್ ಬರ್ತೀನಿ, ಇನ್ನೇನು ಬರ್ಬೋದು. ಸ್ನೇಹಿತರೆ ನೈಟ್ಗೆ ನಾನಿಲ್ಲಿ ಬಾಳೆಕಾಯಿ 2 ಇದೆ, 1 ಬಾಳೆಕಾಯಿ ಯೂಸ್ ಮಾಡ್ತೀನಿ. ಸೊ ಬಾಳೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತ. ಸೊ ವೆಜಿಟೇಬಲ್ ತಿಂದಂಗೂ ಆಗುತ್ತೆ ಅಂತ. ಸೊ ಅದ್ರ ಜೊತೆಗೆ ಆಕ್ಚುಲಿ ಇದು ಹಣ್ಣೇನೆ, ಅಂದ್ರೆ ಬನಾನಾ ಅಂದ್ರೆ ಹಣ್ಣಲ್ವಾ, ಬಟ್ ಇದು ಕಾಯಿ ಇದೆ ಅಲ್ವಾ. ಸೊ ಹಾಗಾಗಿ ನಾವ್ ಇದನ್ನ ವೆಜಿಟೇಬಲ್ಗೆ ಸೇರಿಸಬಹುದು. ಸೊ ಏನಾದ್ರು ತಿನ್ಬೇಕಲ್ವಾ ವೆಜಿಟೇಬಲ್ಸ್. ಸೊ ಪ್ರತಿ ಒಂದು ಮೀಲಲ್ಲೂ ವೆಜಿಟೇಬಲ್ಸ್ ಇದ್ರೆ ಒಳ್ಳೇದು. ಪ್ರೋಟೀನ್, ವೆಜಿಟೇಬಲ್ಸ್, ಕಾರ್ಬ್ಸ್ ಜೊತೆ ಒಳ್ಳೇದು. ಸೊ ಹಾಗಾಗಿ ಇಲ್ಲಿ ಬಾಳೆಕಾಯಿ ನಾನು ತಗೊಂಡಿದ್ದೀನಿ. ಸೊ 2 ಜಾಸ್ತಿ ಆಗ್ಬೋದು, 1ನ್ನ ನಾನು ಯೂಸ್ ಮಾಡ್ತೀನಿ. ನೋಡೋಣ ಯಾವ್ದು ಯೂಸ್ ಮಾಡ್ತೀನಿ ಹೇಳ್ತೀನಿ. ಸ್ವಲ್ಪ ಚಿಕ್ಕದಿದೆ, ಸ್ವಲ್ಪ ದೊಡ್ಡದಿದೆ. ಸೊ ಇಲ್ಲಿ ನಾನು ಚಿಕ್ಕ ಪೀಸನ್ನ ಸ್ವಲ್ಪ ಬೇಯಿಸಿದ್ದೀನಿ. ಚೂರು ಉಪ್ಪು, ಅರಿಶಿನ, 1-2 ಡ್ರಾಪ್ ಅಷ್ಟು ಆಯಿಲ್ ಅಷ್ಟೇ ಹಾಕಿ ಬೇಯಿಸಿದ್ದೀನಿ. ಪ್ರೋಟೀನ್ಗಾಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಕ್ಯಾರೆಟ್, ಟೊಮ್ಯಾಟೊ ಎಲ್ಲಾನು ಕೂಡ ಮಿಕ್ಸ್ ಮಾಡ್ತೀನಿ. ಇದನ್ನ ಏನು ಮತ್ತೆ ನಾನು ಒಗ್ಗರಣೆ ಏನು ಕೊಡೋದಿಲ್ಲ, ಇದಕ್ಕೆ ಫ್ರೈ ಏನು ಮಾಡೋದಿಲ್ಲ. ಜಸ್ಟ್ ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ, ಕ್ಯಾರೆಟ್ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ಇದೊಂದು ಪ್ರಿಪೇರ್ ಮಾಡ್ಕೊಳ್ತೀನಿ. ಇವಾಗ್ಲೂ ಜೋಳದ ರೊಟ್ಟಿನೇ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಇನ್ನ ನಾನು ವೈಟ್ ರೈಸ್ ತಗೊಳೋದು ಬೇಡ ಅನ್ಕೊಳ್ತಾ ಇದೀನಿ. ತಗೊಂಡ್ರೆ ಹೇಳ್ತೀನಿ ನಾನು ನಿಮ್ಗೆ. ಸೊ ರೆಡ್ ರೈಸೇ ಇದೆ ಮನೆಯಲ್ಲಿ, ರೆಡ್ ರೈಸೇ ಉಪಯೋಗಿಸೋಣ ಅಂತ. ಇವಾಗ ಇನ್ನೂ ನೆನ್ಸಿಲ್ಲ, ಅಂದ್ರೆ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಹೊತ್ತು ಮುಂಚೆ ನೆನ್ಸಿದ್ರೆ ಒಳ್ಳೇದು. ಯಾಕಂದ್ರೆ ನಾನು ಕುಕ್ಕರ್ ಯೂಸ್ ಮಾಡಲ್ಲ. ಕುಕ್ಕರ್ ಇದೆಯಲ್ವಾ ಈ ಚಿಕ್ಕದು, ಇದ್ದು ಮುಚ್ಚಳ ಹಾಕಿ ಕೂಗ್ಸೋದಿಲ್ಲ. ಇಲ್ಲೂ ನೋಡಿ ಡೈರೆಕ್ಟ್ ಆಗಿ ಬೇಯಿಸಿದೀನಿ ಕಾಳನ್ನ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಬೇಯಿಸೋದ್ರಿಂದ, ಅಕ್ಕಿ ಆಗಿರ್ಬೋದು ಏನೇ ಆಗಿರ್ಬೋದು, ಡೈರೆಕ್ಟ್ ಆಗಿ ಬೇಯಿಸೋದ್ರಿಂದ ಸ್ವಲ್ಪ ನೆನ್ಸ್ಬೇಕಾಗತ್ತೆ. ಅಕ್ಕಿ ಅಥವಾ ಬೇಳೆ ಸ್ವಲ್ಪ ಮುಂಚೆ ನೆನ್ಸ್ಬೇಕಾಗತ್ತೆ. ಅದರಲ್ಲೂ ಕೆಂಪು ಅಕ್ಕಿ ಅಂತೂ ಗಟ್ಟಿ ಇರುತ್ತೆ, ಹಾಗಾಗಿ ನೆನ್ಸಿಲ್ಲ. ಏನು ಮಾಡಕ್ಕಲ್ಲ. ಇವಾಗ ರೈಸ್ ಬೇಡ, ಜಸ್ಟ್ ಜೋಳದ ರೊಟ್ಟಿ ಮಾಡ್ಕೊಳ್ತೀನಿ ನಾನು. ಇದು ಪ್ಲಾನ್ ಇದೆ. ಪಾತ್ರೆಗಳೆಲ್ಲ ತೊಳ್ದಾಯ್ತು ನೋಡಿ, ಪಾತ್ರೆ ತೊಳ್ದಾಗಿದೆ. ಸೊ ಹಾಗಾಗಿ ಈಗ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ಬಾಳೆಕಾಯಿ ನಾನು ಚಿಕ್ಕದನ್ನೇ ಕಟ್ ಮಾಡ್ಕೊಂಡೆ, ದೊಡ್ಡದು ಜಾಸ್ತಿ ಆಗುತ್ತೆ ಅಂತ ಹೇಳಿ ಚಿಕ್ಕ ಪೀಸು ಇದೆ ಅಲ್ವಾ. ಹಾಗಾಗಿ ಇಲ್ಲಿ ನಾನು ಒಂದು ಪಾತ್ರೆನಲ್ಲಿ ಸ್ವಲ್ಪ ನೀರ್ ಹಾಕಿ ಇದನ್ನ ತೊಳೆದಿರುವಂತಹ ಬಾಳೆಕಾಯಿ ಹಾಕಿ, ಸ್ವಲ್ಪ ಅರಿಶಿನ, ಚೂರು ಉಪ್ಪು, ಚೂರು ಎಣ್ಣೆ ಹಾಕಿದೀನಿ. ಬೇಯ್ಲಿ. ಫ್ರೈ ಮಾಡ್ಬೋದಿತ್ತು, ಬಟ್ ನಾನು ಬೇಯಿಸ್ಬಿಡೋಣ. ಸ್ವಲ್ಪ ಬೇಯ್ಲಿ, ಒಂದು 60 to 70% ಬೆಂದ ಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡೋಣ ಅಂತ ಅನ್ಕೊಂಡಿದೀನಿ. ಶೇಂಗಾ ಪುಡಿ ರೆಡಿ ಮಾಡ್ಕೊಳ್ತೀನಿ. ಶೇಂಗಾ ಏನು ಹುರಿಯೋದಿಲ್ಲ, ಹಾಗೆ ಸುಮ್ಮನೆ ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಇವಾಗ. ಮತ್ತೆ ಇದಕ್ಕೆ ಏನೇನ್ ಬೇಕೋ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ವಾ, ಅದು ರೆಡಿ ಮಾಡ್ಕೊಳ್ತೀನಿ. ತರಕಾರಿಗಳೆಲ್ಲ, ಕ್ಯಾರೆಟ್, ಟೊಮೆಟೊ, ಸೌತೆಕಾಯಿ ಎಲ್ಲ. ಸ್ನೇಹಿತರೆ ನಾನಿಲ್ಲಿ ಈ ಅಳತೆ ಲೋಟದಲ್ಲಿ 2 ಲೋಟದಷ್ಟು ನೀರು ಹಾಕಿದ್ದೀನಿ. 2 ಇರಲಿಲ್ಲ, ಸುಮಾರು ಒಂದು ಇಲ್ಲಿವರೆಗೂ ಇತ್ತಷ್ಟೇ. ಆಲ್ಮೋಸ್ಟ್ 90% 2 ಸತಿ ನೀರು ಹಾಕಿದ್ದೀನಿ, 2 ಗ್ಲಾಸ್ ಅಷ್ಟು. ಸೊ 1 ಗ್ಲಾಸ್ ಅಷ್ಟು ಜೋಳದ ಹಿಟ್ಟು ಹಾಕ್ತೀನಿ ಇದಕ್ಕೆ. ಸೊ ಸ್ವಲ್ಪ ನೀರು ಕುದಿ ಬರ್ಲಿ, ಚೂರು ಬಿಸಿ ಆಗ್ಲಿ. ಇದು ಆಲ್ಮೋಸ್ಟ್ ಐ ಥಿಂಕ್ 60% ಬೆಂದಿದೆ. ನಾನು ಸ್ವಲ್ಪ 1-2 ನಿಮಿಷ ಆದ್ಮೇಲೆ ಆಫ್ ಮಾಡ್ತೀನಿ. ಇಲ್ಲ ಸಾಕಂತ ಆಫ್ ಮಾಡ್ತೀನಿ, ಬಿಸಿಗೆ ಅರ್ಧ ಬೇಯ್ಕೊಳ್ಳುತ್ತೆ. ಸ್ನೇಹಿತರೆ ನೋಡಿ ಈ ತರ ಆಗಿದೆ ಜೋಳದ ರೊಟ್ಟಿಗೆ ಹಿಟ್ಟು. ಸ್ವಲ್ಪ ಚೆನ್ನಾಗಿ ಮಿದ್ಬೇಕು.
ನಾನೊಬ್ಳೆ ಅಲ್ವಾ, ಸಾಕಾಗತ್ತೆ ಇಷ್ಟು. ಇನ್ನು ಮಿಗುತ್ತೆ ಅಂದ್ರೆ ನಾನು ಮೊನ್ನೆಗಿನ್ನ ಸ್ವಲ್ಪ ಕಮ್ಮಿನೇ ಹಾಕಿದೀನಿ, ಸ್ವಲ್ಪ ಹಿಟ್ಟು ಕಮ್ಮಿ ಹಾಕಿದೀನಿ. ಅಥವಾ ಮಿಗ್ಬೋದು, ಇದ್ರಲ್ಲಿ 3 ಆಗ್ಬೋದು. ಲಾಸ್ಟ್ ಟೈಮ್ 3 ಆಗಿತ್ತು ಕರೆಕ್ಟ್. ಮೊನ್ನೆನೂ 1 ಲೋಟದಷ್ಟೇ ಹಾಕಿದ್ದು, ಏನು ಡಿಫ್ರೆನ್ಸ್ ಇಲ್ಲ ಅನ್ಕೋತೀನಿ. ಸೊ 3 ಆದ್ರೆ 2 ಇವಾಗ ತಿಂದ್ರೆ ಇನ್ನೊಂದು ನಾಳೆ ತಿನ್ಬೋದು. ನೋಡೋಣ 3 ತಿಂತೀನಿ, ಯಾಕಂದ್ರೆ ಇವಾಗ ಇದಿಲ್ವಲ್ಲ, ರೈಸ್ ಏನ್ ಮಾಡಿಲ್ಲ. ನೋಡಿ ಇದು ಈ ತರ ಇಷ್ಟು ಬೆಂದಿದೆ. ನೀರು ಚೆಲ್ಲಿಲ್ಲ, ನಾನು ಬಿಸಾಡಿಲ್ಲ. ಇದಕ್ಕೆ ನಾನು ಏನೋ ಒಗ್ಗರಣೆ ಹಾಕ್ತೀನಲ್ವಾ, ಅವಾಗ ನೀರನ್ನ ಇಲ್ಲಿ ಶೇಂಗಾ ಪುಡಿ ಎಲ್ಲ ಹಾಕ್ತೀನಲ್ಲ, ಸೊ ಹಾಗಾಗಿ ಇದ್ರದ್ದು ನೀರಿದ್ರೆ ಗ್ರೇವಿ ತರ ಆಗುತ್ತೆ ಅಂತ ಬಿಟ್ಟಿದ್ದೀನಿ. ಯಾಕೋ ಮಾತಾಡಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಸ್ಟ್ರೈನ್ ಆಗ್ತಾ ಇದೆ, ಏನಂತ ಗೊತ್ತಿಲ್ಲ. ಡಲ್ ಫೀಲ್ ಅನ್ಸ್ತಾ ಇದೆ. ಬೆಳಗ್ಗೆ ಎನರ್ಜಿ ಇರುತ್ತೆ, ಸಂಜೆ ಆಗ್ತಿದ್ದಂಗೆ ಸ್ವಲ್ಪ ಡಲ್ ಅನ್ಸುತ್ತೆ. ಎಲ್ರಿಗೂ ಹಾಗೆ ಅಲ್ವಾ, ನಾವ್ ಅನ್ಕೋತೀವಿ. ಸಂಜೆನೂ ನಾನು ಇನ್ನೊಂದ್ ಚಾನಲ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಆಗ್ತಾನೆ ಇಲ್ಲ. ಆಫ್ ಮಾಡ್ತೀನಿ ಸಾಕು. ಸೊ ಇವಾಗ ಇದನ್ನ ತಟ್ಟೆಗೆ ಶಿಫ್ಟ್ ಮಾಡಿ ಚೆನ್ನಾಗಿ ಮಿದ್ಬೇಕು. ಎಸ್ ಸ್ನೇಹಿತರೆ, ಇದನ್ನ ಇನ್ನ ಸ್ವಲ್ಪ ಚೆನ್ನಾಗಿ ಮಿದ್ಬೇಕು. ನೋಡಿ ಇಷ್ಟ ಆಗಿದೆ, ಚೆನ್ನಾಗಿ ಮಿದ್ಬೇಕಿನ್ನ. ಈಗ ಮಿಚ್ತೀನಿ. ಸೊ ಇವಾಗ ಇಲ್ಲಿ ಒಗ್ಗರಣೆ ಹಾಕ್ತಾ ಇದೀನಿ. ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿದ್ಮೇಲೆ ಎಲ್ಲೋ ಮಸ್ಟರ್ಡ್ ಸೀಡ್ಸ್ ಯೂಸ್ ಮಾಡಿದೀನಿ ಸ್ನೇಹಿತರೆ. ಈ ಸಾಸಿವೆನಲ್ಲಿ ಯೆಲ್ಲೋ ಕಲರ್ ಯೂಸ್ ಮಾಡಿದೀನಿ. ಕರಿಬೇವು ಹಾಕಿದೀನಿ. ಇವಾಗ ಇದಕ್ಕೆ ಇಲ್ಲಿ ಮಾಡಿಟ್ಕೊಂಡಿರುವಂತಹ ಪ್ಯೂರಿ ಹಾಕ್ತೀನಿ. ಇದಕ್ಕೆ ಏನೇನ್ ಹಾಕಿದೀನಿ ಅಂತ ಹೇಳ್ತೀನಿ. ಅಷ್ಟರಲ್ಲಿ ಸ್ವಲ್ಪ ಇದು ಫ್ರೈ ಆಗ್ಲಿ. ಈರುಳ್ಳಿ, ಅರಿಶಿನ ಹಾಕಿದೀನಿ. ಇನ್ನು ಉಪ್ಪು ಹಾಕಿಲ್ಲ, ಆಯ್ತಾ, ಹಾಕ್ಬೇಕು. ಚೂರು ಹಾಕ್ಬಿಡೋಣ ಇವಾಗ ಅಂತ ಅನ್ಕೊಳ್ತೀನಿ. ಬನ್ನಿ ಫಸ್ಟ್ ಇದು ಹೇಳ್ಬಿಡ್ತೀನಿ. ಸೊ ಈಗ ಇಲ್ಲಿ ಇದಕ್ಕೆ ನಾನು ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ, ಮತ್ತೆ ಕಡಲೆ ಬೀಜ ಫಸ್ಟು ಏನು ಒಂದ್ಸತಿ ತಿರುಗಿಸ್ದೆ. ಏನ್ ಫ್ರೈ ಮಾಡಿರ್ಲಿಲ್ಲ ಕಡಲೆ ಬೀಜ ತಿರುಗಿಸಿ ಅದಕ್ಕೆ ಸ್ವಲ್ಪ ಟೊಮೆಟೊ, ಆಮೇಲೆ ಸ್ವಲ್ಪ ನೀರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಚಕ್ಕೆ, ಜೀರಿಗೆ ಆಲ್ರೆಡಿ ನಾನು ನೀರು ಮಾಡಿದ್ದೆ ಅಲ್ವಾ, ಜೀರಿಗೆ ಚಕ್ಕೆ ನೀರು ಅದರದ್ದು ಇತ್ತು, ಸ್ವಲ್ಪ ಜೀರಿಗೆ ಮತ್ತೆ ಚಕ್ಕೆ ಅದನ್ನು ಹಾಕಿದ್ದೀನಿ. ಸೊ ಸ್ವಲ್ಪ ಒಣಮೆಣಸಿನ್ಕಾಯಿ 1-2 ಹಾಕಿದ್ದೀನಿ. ಇಷ್ಟು ಇದೆ. ಸೊ ಇದನ್ನ ಇದಕ್ಕೆ ಹಾಕ್ತೀನಿ. ಈಗ ಹಾಕ್ಬಿಟ್ಟು ಇಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಬಾಳೆಕಾಯಿ ಮತ್ತೆ ಇದು ಚಿಕ್ ಪೀಸ್ ಹಾಕ್ತೀನಿ, ಉಪ್ಪು ಹಾಕ್ತೀನಿ. ಸೊ ಇವಾಗ ಇದನ್ನೆಲ್ಲ ಹಾಕೋಣ. ಸೊ ಇದೆಲ್ಲ ಬೆಳೆದು ಹಾಕ್ತೀನಿ. ಆಗಿದೆ, ಸ್ವಲ್ಪ ಜಾರ್ಗು ಒಂಚೂರು ನೀರು ಹಾಕಿದ್ದೀನಿ. ಸ್ವಲ್ಪ ಇದು ಮಿಕ್ಸ್ ಆಗಲಿ ಈರುಳ್ಳಿ ಜೊತೆ. ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಇದೆಲ್ಲ ಹಾಕೋಣ. ಇದು ಆಕ್ಚುಲಿ ಹೆಚ್ಚಿಬಿಟ್ಟಿದ್ದೆ ನಾನು ಮಾಡೋಣ ಅಂತ ಹೇಳಿ ಸಲಾಡು, ಬಟ್ ಬೆಳಗ್ಗೆದೆ ಇನ್ನೂ ಇದೆ. ಹಾಗಾಗಿ ನಾನು ನೋಡಿ ಇದನ್ನೇ ತಿನ್ಬೇಕು, ಹಾಗಾಗಿ ಇದನ್ನ ನಾನು ಹಾಗೆ ಇಟ್ಟಿರ್ತೀನಿ. ಬೇಕಾದ್ರೆ ತಿಂತೀನಿ, ಇಲ್ಲಾಂದ್ರೆ ಬೆಳಗ್ಗೆ ತಿಂತೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಕಲ್ಲುಪ್ಪು. ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಉಪಯೋಗಿಸೋಣ ಅಂತ ಹೇಳಿ ಉಪ್ಪನ್ನ ಸ್ವಲ್ಪನೇ ಹಾಕಿದ್ದೀನಿ. ಯಾಕೋ ವ್ಲಾಗ್ ಮಾಡಕ್ಕೆ ಬೋರ್ ಹೊಡಿತಾ ಇತ್ತು, ಬಟ್ ಇರ್ಲಿ ಬಿಡೋದು ಬೇಡ ಅಂತ ಹೇಳಿ ನಾನು ಏನ್ ಮಾಡ್ತೀನಿ, ಏನ್ ತಿಂತೀನಿ ಅನ್ನೋದೆಲ್ಲ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇವಾಗ ಒಂದ್ ಸ್ವಲ್ಪ ಗರಂ ಮಸಾಲ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಏನು ಹಾಕಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ರುಬ್ಬೋದಕ್ಕೆ. ಅದು ಏನ್ ಹಾಕಿದೆ ಅಂತ ಜಸ್ಟ್ ಹೇಳಿದೀನಿ, ಅವಾಗ ವಿಡಿಯೋ ಮಾಡಕ್ ಆಗಿಲ್ಲ. ಸೊ ಉಪ್ಪಾಯ್ತು, ಗರಂ ಮಸಾಲ ಆಯ್ತು, ಚಿಲ್ಲಿ ಇದೆ, ಇದರಲ್ಲಿ ಟೊಮೆಟೊ ಕೂಡ ಇದೆ, ಹುಳಿ ಅಂಶ ಕೂಡ ಇದೆ. ಬೇಕಾದ್ರೆ ವಿನುದು ಮನೆದು ಖಾರ ಹಾಕ್ಬಹುದು, ಚೂರು ಹಾಕ್ತೀನಿ ಸ್ನೇಹಿತರೆ. ಇದಿದೆಯಲ್ವಾ, ಇದು ತುಂಬಾ ದಿವಸ ಆಯ್ತು ವಿನು ಮನೆಯಲ್ಲಿ ಮಾಡಿದ್ದು. ಸೊ ನಂಗೆ ಕೊಟ್ಟಿದ್ದ ತುಂಬಾ ಇದೆ ಇದಾಯ್ತಾ. ಇದು ಇನ್ನ ಒಂದು ಸ್ಟೀಲ್ ಡಬ್ಬಿ ಸಿಕ್ಕಾಪಟ್ಟೆ ಇದೆ, ಅದನ್ನ ಇವಾಗ ಒಂದಿಷ್ಟು ಹಾಕ್ತೀನಿ ನಾನು. ಸಾಕು, ಚೆನ್ನಾಗಿ ತಿರುಗಿಸೋಣ. ಸ್ವಲ್ಪ ನೀರು ಹಾಕೋಣ ಅನ್ಸ್ತಾ ಇದೆ. ಸ್ವಲ್ಪ ನೀರು ಹಾಕೋಣ. ಚೆನ್ನಾಗಿ ಕುದಿಲಿ, ಸ್ವಲ್ಪ ಕುದಿಲಿ, ಆಮೇಲೆಲ್ಲ ಹಾಕೋಣ. ಕುದೀತಾ ಇದೆ, ಸಾಕನ್ಸುತ್ತೆ ಈಗ ಕುದಿದ್ದು. ಈಗ ಇದಕ್ಕೊಂದೊಂದು ಹಾಕ್ಬಿಡೋಣ. ವಿತ್ ವಾಟರೇ ಹಾಕ್ಬಿಡ್ತೀನಿ ನಾನು ಬಾಳೆಕಾಯಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾಳೆಗೂ ಆಗ್ಬಿಡುತ್ತೆ ನನಗೆ. ವಿನೂನು ಅದೇ ಹೇಳ್ತಿದ್ದ, ರೈಸ್ ಮಾಡ್ಕೊಂಡ್ಬಿಡು ಬೆಳಗ್ಗೆಗೆ, ಗ್ರೇವಿ ಮಾಡ್ಕೋ ಅಂತ. ಯಾಕಂದ್ರೆ ನಾನು ಇದು ಸಲಾಡ್ ಮಾಡೋಣ ಅಂತ ಅನ್ಕೊಂಡಲ್ಲ, ನಿಮಗೂ ಅದೇ ಹೇಳಿ ಸಲಾಡ್ ಮಾಡ್ತೀನಿ ಅಂತ. ಬೇಡ ಇದು ಮಾಡ್ಕೊಂತಿದ್ದ, ಬಟ್ ಈಗ ಹಾಗೆ ಮಾಡ್ಬೇಕಾದ್ ಬಂತು, ಯಾಕಂದ್ರೆ ಸಲಾಡ್ ಆಲ್ರೆಡಿ ಇದೆ ಅಲ್ವಾ. ನಾನು ಬೇರೆ ಏನು ಸಲಾಡ್ ಮಾಡೋಷ್ಟಿಲ್ಲ ಇದ್ರಲ್ಲಿ. ಹಾಗಾಗಿ ಸ್ವಲ್ಪ ನೀರಾಗೆ ಆಯ್ತು, ಇಟ್ಸ್ ಓಕೆ. ಸ್ವಲ್ಪ ಕುದ್ರೆ ಗಟ್ಟಿ ಆಗತ್ತೆ, ಕಡಲೆ ಬೀಜ ಇದೆ ಅಲ್ವಾ, ಶೇಂಗಾ, ಹಾಗಾಗಿ ಚೂರು ಗಟ್ಟಿ ಆಗುತ್ತೆ ಅನ್ಕೋತೀನಿ. ನೋಡೋಣ. ಇದು ಕಬ್ಬಣದ್ದು ಪಾತ್ರೆ ಮಾಡ್ತಾ ಇರೋದು. ಸೊ ಶಿಫ್ಟ್ ಮಾಡ್ಬೇಕು ಬೇರೆದಕ್ಕಿಲ್ಲ ಅಂದ್ರೆ ಕಪ್ಪಗಾಗ್ಬಿಡುತ್ತೆ. ಮಾಡಾದ್ಮೇಲೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ.
ಸ್ವಲ್ಪ ಚೆನ್ನಾಗಿ ಕುದಿಲಿ, ಹೊಂದ್ಕೊಳ್ಳಿ, ಎರಡು ಮಿಕ್ಸ್ ಮಾಡೋಣ, ಮುಚ್ಚೋಣ. ಒಂದು ಕೆಲಸ ಮಾಡ್ತೀನಿ, ಈಗ ಸಣ್ಣ ಊರಿನಲ್ಲಿ ಇದನ್ನ ಶಿಫ್ಟ್ ಮಾಡಿ ಈ ಕಡೆ ನಾನು ಜೋಳದ ರೊಟ್ಟಿ ಮಾಡ್ತೀನಿ, ಲೇಟ್ ಆಗ್ಬಿಡ್ತಿಲ್ಲ ಅಂದ್ರೆ. ಸ್ನೇಹಿತರೆ, ಇಲ್ಲಾಂದ್ರೆ ಇಲ್ಲೇ ಇರ್ಲಿ, ನಾನು ಫಸ್ಟ್ ಚೆನ್ನಾಗಿ ಲಟ್ಟಿಸ್ಕೊಂಡ್ ಬಿಡ್ತೀನಿ, ಹಿಟ್ಟಿದೆ ಅಲ್ವಾ, ಲಟ್ಟಿಸಿ ಎಲ್ಲ ಆದ್ಮೇಲೆ ಅಷ್ಟರಲ್ಲಿ ಒಂದ್ 2-3 ಲಟ್ಸ ಅಷ್ಟರಲ್ಲಿ ಇದು ಕುದಿಯುತ್ತೆ, ಕೆಳಗಡೆ ಇಳಿಸಿ ಇಲ್ಲಿ ರೊಟ್ಟಿ ಮಾಡ್ತೀನಿ. ಸ್ನೇಹಿತರೆ, ಟೇಸ್ಟ್ ನೋಡಿದೆ, ಸ್ವಲ್ಪ ಖಾರ ಅನ್ನಿಸ್ತು ಚೂರು, ಅದಕ್ಕೆ ಬೆಲ್ಲ ಹಾಕ್ತಾ ಇದೀನಿ. ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ರೆ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ. ಸ್ವಲ್ಪ ಹೊಂದ್ಕೊಂಡ್ರೆ ಆಫ್ ಮಾಡೋದಷ್ಟೇ. ಯಾವಾಗ್ಲಿಗಿನ್ನ ಸ್ವಲ್ಪ ಗಟ್ಟಿ ಆಯ್ತು. ರೈಸ್ಗೆಲ್ಲ ಚೆನ್ನಾಗಿರುತ್ತೆ, ದೋಸೆಗೆ, ರೈಸ್ಗೆ, ಇಡ್ಲಿಗೆಲ್ಲ. ಆಕ್ಚುಲಿ ಇದು ಮಾಡೋ ಪ್ಲಾನ್ ಇರ್ಲಿಲ್ಲ ನಂದು, ಹಾಗಾಗಿ ನಾನು ಇದು ಕಟ್ ಮಾಡಿರೋದು ಶೇಪ್ ಎಲ್ಲ ಸ್ವಲ್ಪ ಈ ತರ ಇದೆ. ನಾನು ಬರೀ ಬಾಳೆಕಾಯಿ ಫ್ರೈ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಪ್ಲಾನ್ ಇರ್ಲಿಲ್ಲ, ಮಾಡ್ಬಿಟ್ಟೆ. ನೋಡಿ, ಕಲರ್ ಸ್ವಲ್ಪ ಬ್ಲ್ಯಾಕ್ ಆಗ್ತಾ ಇದೆ, ಡಾರ್ಕ್. ಏನು ಮಾಡಕ್ಕಾಗಲ್ಲ, ಬಾಳೆಕಾಯ್ದಂದ್ರೆ ಹಂಗೇನೆ. ಜೊತೆಗೆ ಕಬ್ಬಿಣದ ಪಾತ್ರೆ, ಸ್ವಲ್ಪ ಕುದಿ ಬಂದ್ರೆ ಆಫ್ ಮಾಡಿ ಸ್ವಲ್ಪ ಕೆಳಗೆ ಇಟ್ಬಿಡ್ತೀನಿ. ಇದನ್ನ ಒಂದು 5-10 ಮಿನಿಟ್ಸ್ ಆದ್ಮೇಲೆ ಶಿಫ್ಟ್ ಮಾಡ್ಬಿಡ್ತೀನಿ ಇದನ್ನ ಬೇರೆ ಪಾತ್ರೆಗೆ. ಸೊ ಜೋಳದ ರೊಟ್ಟಿ ರೆಡಿ ಆಗಿದೆ, 3 ಮಾಡಿದ್ದೀನಿ. ಇವಾಗ ತಿನ್ನುವ ಸಮಯ. ಸ್ನೇಹಿತರೆ, ಇದನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದೆ, ಆದ್ರೂ ಸ್ವಲ್ಪ ಕಪ್ಪಾಗಿದೆ, ತೊಂದರೆ ಇಲ್ಲ, ಹಾಕೊಳ್ತೀನಿ. ಪ್ರೋಟೀನ್ ರಿಚ್ ಗ್ರೇವಿ. ಸೊ ಇಲ್ಲಿ ಒಂದು ಸ್ವಲ್ಪ ಸಲಾಡ್ ಬೆಳಗ್ಗೆದು ಮತ್ತೆ ಜೋಳದ ರೊಟ್ಟಿ. ಇಷ್ಟು ಊಟ ನಂದು ಇವಾಗ. ಸೊ ಮತ್ತೆ ಈರುಳ್ಳಿ ಎಲ್ಲ ಏನು ಕಟ್ ಮಾಡ್ಕೊಳ್ಳಿಲ್ಲ, ಇದ್ರಲ್ಲೇ ಎಲ್ಲ ಇರುತ್ತಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಸೊ ಈ ರೀತಿ ನೈಟ್ ನಾನು ಅಡ್ಗೆ ಎಲ್ಲ ಮಾಡಿ ನೀರ್ ಬಿಸಿಗಿಟ್ಟಾಗ ಏನು ಗ್ಯಾಸ್ ಖಾಲಿ ಆಯ್ತು ಸ್ನೇಹಿತರೆ. ಸೊ ಅಡ್ಗೆ ಮಾಡುವಾಗ ಮಧ್ಯದಲ್ಲಿ ಖಾಲಿ ಆಗ್ಲಿಲ್ವಲ್ಲ ಅಂತ ಎಷ್ಟೋ ಸಮಾಧಾನ ಆಯ್ತು. ಇವಾಗ ನಾನು ತಿಂಡಿ ಇಸ್ಕೊಳ್ಬೇಕು. ಐ ಥಿಂಕ್ 1 or 2 minutes ಅಲ್ಲಿ ಇವಾಗ ಬರುತ್ತೆ. ನಾನು 3 ಆರ್ಡರ್ ಮಾಡಿದೀನಿ, ಏನೆಲ್ಲ ತಗೊಂಡಿದೀನಿ ಅಂತ ತೋರಿಸ್ತೀನಿ. ಐ ಥಿಂಕ್ ಸ್ವಿಗ್ಗಿಲೇ ಆರ್ಡರ್ ಮಾಡಿದೀನಿ. ಬನ್ನಿ ಏನೆಲ್ಲ ಬಂದಿದೆ ನೋಡೋಣ. ಸ್ನೇಹಿತರೆ, ಸೊ ತಿಂಡಿ ಬಂತು, ಹೋಗಿಸ್ಕೊಂಡು ಬಂದೆ. ಸೊ ಇವಾಗ ಏನೆಲ್ಲ ಇದೆ ತೋರಿಸ್ತೀನಿ ನೋಡಿ. ಇದು ನೈಟು ಹೆಚ್ಚಿದ್ದೆ ಆಯ್ತಾ ಸಲಾಡ್ ತಿನ್ನೋಣ ಅಂತ, ಬಟ್ ನಿನ್ನೆ ಬೆಳಗ್ಗೆದು ಸಲಾಡ್ ಒಂದು ಸ್ವಲ್ಪ ಇತ್ತು ಆಲ್ರೆಡಿ, ಹಾಗಾಗಿ ಇದನ್ನ ಹಾಗೆ ಇಟ್ಟಿದ್ದೀನಿ, ತಿಂದಿಲ್ಲ. ಸೊ ಇದನ್ನು ತಿನ್ಬೋದು ಟೊಮೆಟೊ ಹಾಕಿ. ಜೊತೆಗೆ ನೋಡಿ, ಇದು ನಾನು ನಿನ್ನೆ ನೈಟ್ ಮಾಡಿದ್ದು. ಸೊ ಸೌಟು ತೊಳೆಯೋದ್ರಲ್ಲಿದೆ. ಸೊ ನಿಮಗೆ ತಿರುಗಿಸಿ ತೋರಿಸೋಣ ಅನ್ಕೊಂಡೆ, ಬಟ್ ಇವಾಗ ಸೌಟೆಲ್ಲ ಇನ್ನು ತೊಳೆಯೋದ್ರಲ್ಲಿದೆ, ಪಾತ್ರೆ ತೊಳಿಬೇಕು. ದೊಡ್ಡ ಸೌಟ್ ಯೂಸ್ ಮಾಡ್ಬೋದು, ಬೇಡ ಇವಾಗ ನಿಮ್ಗೆ ಹಂಗೆ ತೋರಿಸ್ತೀನಿ. ಸೊ ಇದು ಹೇಗೆ ಮಾಡಿದೀನಿ ಅಂತ ವಿಡಿಯೋ ಮಾಡಿದೀನಿ, ಚೆಕ್ ಮಾಡಿ. ಸೊ ಇವಾಗ ನಾನು ಇದೆಲ್ಲ ತಗೊಂಡಿದ್ದೀನಿ ಆ ತಿಂಡಿ, ಇದರಲ್ಲಿ ಮೂಡೆ ಅಂತ ತಗೊಂಡಿದ್ದೀನಿ. ಮೂಡೆ ಅವ್ರು ಇಡ್ಲಿ ತಗೊಂಡಿದ್ದೀನಿ, ಮೇ ಬಿ ಫಸ್ಟ್ ಮೂಡೆ ತಗೊಳ್ಳೋಣ ಅನ್ಕೊಂಡೆ, ಆಮೇಲೆ ಬೇಡ ಅಂತ ಇಡ್ಲಿ ತಗೊಂಡಿದ್ದೀನಿ ಅನ್ಕೋತೀನಿ, ಮರ್ತೋಗಿದೆ. ಸೊ ಒಟ್ಟಲ್ಲಿ ದೋಸೆ, ಇಡ್ಲಿ, ಸೆಟ್ ದೋಸೆ, ಇಡ್ಲಿ ಮತ್ತೆ ಪಲಾವ್ ತಗೊಂಡಿದ್ದೀನಿ ಆಯ್ತಾ. ಯಾವ ಇಡ್ಲಿ, ಮೂಡೆನ ಇಡ್ಲಿನ ನೋಡೋಣ. ಸೊ ಇಡ್ಲಿ ಜೊತೆ ತಿನ್ಬೋದಲ್ವಾ, ಹಾಗಾಗಿ ಫ್ರಿಜ್ ಇಂದ ಹಚ್ಚಿ ಇಟ್ಟೆ. ನೀನೆ ನೈಟ್ ಫ್ರಿಜ್ ಅಲ್ಲಿ ಇಟ್ಬಿಟ್ಟಿದ್ದೆ ಆಯ್ತಾ. ಎಲ್ಲ ಅಡುಗೆ ಮಾಡ್ಕೊಂಡು ಆದ್ಮೇಲೆ ಗ್ಯಾಸ್ ಖಾಲಿ ಆಯ್ತು. ನಾನು ನೀರ್ ಬಿಸಿಗಿಟ್ಟಿದ್ದೆ, ಅದೇ ಟೈಮ್ಗೆ ಗ್ಯಾಸ್ ಖಾಲಿ ಆಯ್ತು. ಸದ್ಯ ನೀರಂತೂ ಬಿಸಿ ಆಯ್ತು ಕರೆಕ್ಟ್ ಟೈಮ್ಗೆ. ಬಿಸಿ ಆಗಿ ಅಂದ್ರೆ ಕುದಿಯೋಷ್ಟು ಬಿಸಿ ಆಗ್ಲಿಲ್ಲ ಆಯ್ತಾ, ಕರೆಕ್ಟ್ ಬಿಸಿ ಆಗಿತ್ತು, ಅವಾಗ ಆಫ್ ಆಗೋಯ್ತು. ಸದ್ಯ ಕುಡಿಯಕ್ಕೆ ನೀರಿದೆ. ಜೊತೆಗೆ ಇವಾಗ ಇಲ್ಲಿ ಒಂದು ಜೋಳದ ರೊಟ್ಟಿ ಇದೆ, ಇದು ಕೂಡ ಖಾಲಿ ಮಾಡ್ಬೇಕು. ಸೊ ನನ್ಗೆ ಒಂದ್ ಸಂಜೆವರೆಗೂ ಆಗೋ ತರ ತಿಂಡಿ ತಗೊಂಡಿದ್ದೀನಿ. ನೋಡೋಣ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ಇದೆಲ್ಲ ಒಂದು ಬಟ್ಲುಗಳಿಗೆ ತಟ್ಟಿಗೆ ಹಾಕೊಂಡು, ನಂಗೆ ಇವಾಗ ಏನ್ ಬೇಕೋ ಅಷ್ಟು ಮಾತ್ರ ಹಾಕೊಂಡು ಮಿಕ್ಕಿದ್ದನ್ನ ಹಾಕಿಟ್ಟು ತೋರಿಸ್ತೀನಿ. ಸ್ನೇಹಿತರೆ, ಏನೇನಿದೆ ನೋಡೋಣ ಬನ್ನಿ. ಸೊ ಪಲಾವ್ ಒಂದು ತಗೊಂಡಿದ್ದೀನಿ, ಒಂದು ಸೆಟ್ ದೋಸೆ 3 ಕೊಟ್ಟಿದ್ದಾರೆ. ಇದು ಆಕ್ಚುಲಿ ನಾನು ಇವಾಗ ಏನು ತಗೊಂಡಿದ್ದೀನಲ್ಲ, ಇದನ್ನ ಫಸ್ಟ್ ಟೈಮ್ ಹೋಟ್ಲಲ್ಲಿ ತಗೊಂಡಿರೋದು. ತುಂಬಾ ಚೆನ್ನಾಗಿದೆ. ಇಡ್ಲಿ ಕೂಡ ಯಾವಾಗ್ಲೂ ತಗೊಳ್ಳೋದಕ್ಕಿಂತ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಅಂದ್ರೆ ಕೆಲವೊಂದು ಪುಟ್ಟದಿರುತ್ತಲ್ವಾ, ಕೆಲವೊಂದು ತುಂಬಾ ದೊಡ್ಡದಿರುತ್ತೆ. ಇದು ಅಂದ್ರೆ ಸೋಡಾ ಎಲ್ಲ ಹಾಕಿರ್ತಾರೆ, ಬಟ್ ಇದು ಕರೆಕ್ಟ್ ಆಗಿದೆ ಮನೇಲಿ ಮಾಡೋ ತರ. ಸೊ ಪಲಾವು, ದೊಡ್ಡ ದೋಸೆ, ಇಡ್ಲಿ ಇದೆ, ಇದು ಮನೇಲಿ ಮಾಡಿದ್ದು. ಸೊ ಮೊಸರು ಬಜ್ಜಿ ಇದೆ. ಸೊ ಇದು ಸೆಟ್ ದೋಸೆಗೆ ಗ್ರೇವಿ ಕೊಟ್ಟಿದ್ದಾರೆ, ಇಡ್ಲಿಗೆ ಸಾಂಬಾರು, ಚಟ್ನಿ ಎರಡಕ್ಕೂ ಸೇರಿಸಿ ಕೊಟ್ಟಿದ್ದಾರೆ ಅನ್ಸುತ್ತೆ. ಕರೆಕ್ಟಾಗಿ ಕೊಟ್ಟಿದ್ದಾರೆ. ಕೆಲವು ಕಡೆ ಇನ್ನೂ ಕಮ್ಮಿ ಕೊಡ್ತಾರೆ, ಚಟ್ನಿ ಇನ್ನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನಾನಿವಾಗ ಟೊಮೆಟೊ ಏನು ಹೆಚ್ಕೊಳ್ಳೋದಿಲ್ಲ. ಸೊ ಬರೀ ಇದರಲ್ಲಿ ಸ್ವಲ್ಪ ಹಾಕೊಳ್ತೀನಿ, ಒಂದರ್ಧ ಹಾಕೊಂಡು. ಐ ಥಿಂಕ್ ನಾನು ಒಂದು ಸೆಟ್ ದೋಸೆ ಇವಾಗ ತಿನ್ನೋಣ ಅನ್ಕೊಳ್ತಾ ಇದ್ದೀನಿ. ಇಡ್ಲಿ 1 ತಿನ್ನೋದು 2 ತಿನ್ನೋದು ಗೊತ್ತಾಗ್ತಿಲ್ಲ. 1 ಲೀಟರ್ ತಿನ್ಬೇಕಂದ್ರೆ ಹಾಕೊಳ್ತೀನಿ. ಸೊ ಜೋಳದ ರೊಟ್ಟಿನೂ ಇದೆ, ಸೊ ತಿಂತೀನಿ. ಫಸ್ಟ್ ತಿನ್ನೋಣ ಅನಿಸ್ತಾ ಇದೆ, ಬಿಸಿ ಇದೆ, ಹಾಗಾಗಿ
ಹಾಕೊಳ್ತಾ ಇದ್ದೀನಿ. ಸೊ ಇದಕ್ಕೇನು ಉಪ್ಪೇನು ಹಾಕಿಲ್ಲ, ಸುಮ್ಮನೆ ಹಾಗೆ ಸೈಡಲ್ಲಿ ಹಾಕೊಂಡು ಬಿಡ್ತೀನಿ. ಸೊ ಮೊಸರು ಬಜ್ಜಿ ಕೂಡ ಇದೆ, ಪಲಾವ್ಗೆ. ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಮೊದಲೇ ಬಿಸಿಲಿದೆ ಹಾಳಾಗ್ಬಿಡುತ್ತೆ, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಸೊ ಹಾಕೊಂಡಿದ್ದೀನಿ. ಜೋಳದ ರೊಟ್ಟಿನೂ ಹಾಕೋಬೋದಾಗಿತ್ತು, ಯಾಕಂದ್ರೆ ಇದು ಫ್ರಿಜ್ಜಿಂದ ಆಚೆ ಇಟ್ಟಿದ್ದೀನಲ್ವಾ. ಐ ಥಿಂಕ್ ಇದು ಒಂದು ಸ್ವಲ್ಪ ಹಾಕೊಳ್ಬೇಕು ಇವಾಗ. ಇದನ್ನು ಒಂದ್ರಲ್ಲಿ ಹಾಕೊಳ್ಳೋಣ. ಮಿಕ್ಕಿದ ಫ್ರಿಜ್ಜಲ್ಲಿ ಇಡ್ಬೋದು. ಸ್ವಲ್ಪ ಇದನ್ನ ಹಾಕೊಂಡ್ರೆ ಇದು ತಿನ್ನಂಗೆ ಆಗುತ್ತೆ. ಸಾಕು ಸ್ನೇಹಿತರೆ, ಫೈನಲಿ ತಿನ್ನೋದಕ್ಕೆ ಶುರು ಮಾಡ್ತಾ ಇದೀನಿ. ಸೊ ಇಲ್ಲಿ ಜೋಳದ ರೊಟ್ಟಿ ಕೂಡ ಇಟ್ಕೊಂಡಿದ್ದೀನಿ, ಬೇಕಂತದೆ ಬಟ್ ತಿಂತೀನಿ, ಎಷ್ಟು ತಿನ್ಬೋದು ಇವಾಗ. ಸೊ ಗ್ಯಾಸ್ ಖಾಲಿ ಆಗಿದೆಯಲ್ಲ, ಹಾಗಾಗಿ ಇದೇ ಬೆಸ್ಟ್ ಅನ್ನಿಸ್ತು ನನಗೆ, ಇದಕ್ಕೆ ತಗೊಂಡಿದ್ದೀನಿ. ಸ್ನೇಹಿತರೆ, ತಿಂಡಿ ತಿಂದಾಯ್ತು. ಸ್ವಲ್ಪ ನಿದ್ದೆ ಬರಂಗೆ ಆಗ್ತಾ ಇದೆ, ಬಟ್ ನಾನು ನಿದ್ದೆ ಮಾಡಲಿಲ್ಲ. ಐ ಮೀನ್ ಯಾಕೋ ಈ ನಡೆ ಒಂದು 3-4 ದಿವಸದಿಂದ, ಐ ಥಿಂಕ್ 1 ವೀಕಿಂದ ಬೆಳಗ್ಗೆ ಟೈಮೇ ಕಣ್ಣು ಹೇಳ್ಕೊಂಡು ಹೋಗಂಗೆ ಆಗುತ್ತೆ. ಬಟ್ ನಾನೇನು ಪೂರ್ತಿ ನಿದ್ದೆ ಮಾಡಲ್ಲ, ಬಟ್ ಕೆಲವು ಸತಿ ಮಾಡ್ತೀನಿ ಕೂಡ. ಇವಾಗ ಎಡಿಟ್ ಮಾಡ್ತಾ ಕೂತಿದ್ದೆ ಇಷ್ಟೊತ್ತವರೆಗೂ. ತಿಂಡಿ ಅಂತೂ ಚೆನ್ನಾಗಾಯ್ತು, ಒಳ್ಳೆ ತಿಂಡಿ ಅಂತ ಅನ್ನಿಸ್ತು. ಸೊ ಇವಾಗೇನು ಪ್ಲಾನ್ ಅಂತಂದ್ರೆ, ಆಕ್ಚುಲಿ 2 ಡೇಸ್ ಇವತ್ತು ಸೇರಿಸಿದ್ರೆ 3 ಡೇಸ್ ಅಮ್ಮಂಗೆ ಸರಿಯಾಗಿ ವರ್ಕೌಟ್ ಆಗಿಲ್ಲ. ಅಂದ್ರೆ ವರ್ಕೌಟ್ ಮಾಡಿಸಿಲ್ಲ, ಆನ್ಲೈನ್ ವರ್ಕೌಟ್ ಮಾಡಿಸ್ತಾ ಇದೀನಲ್ವಾ. ಯಾಕಂದ್ರೆ ಮೊನ್ನೆ ಟೆಸ್ಟ್ಗೆ ಅಂತ ಹೋಗಿದ್ರು, ಹೇಳಿದ್ದೆ ನಿಮ್ಗೆ, ಚೆಕಪ್ಗೆ. ನಿನ್ನೆ ಚೆಕಪ್ ಮಾಡಿಸಿ ಆಗಿತ್ತಲ್ವಾ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಪೇನ್ ಇತ್ತು, B12 ಇಂಜೆಕ್ಷನ್ ಕೊಟ್ಟಿದ್ರು, ಹಾಗಾಗಿ ತುಂಬಾನೇ ಪೇನ್ ಇತ್ತು. ಹಾಗಾಗಿ ಮಾಡ್ಸಕ್ ಆಗಿರ್ಲಿಲ್ಲ. ಜಸ್ಟ್ ಮಾತಾಡ್ಸಿದ್ದೆ ಅಮ್ಮನ ಆನ್ಲೈನ್ ಅಲ್ಲಿ, ಕಾಲ್ ಮಾಡಿ ಮಾತಾಡ್ಸಿದ್ದೆ, ಏನೇನ್ ಆಯ್ತು ಅಂತ ಎಲ್ಲ ಕೇಳಿದ್ದೆ ನಿನ್ನೆ. ಇವತ್ತು ಕೂಡ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ವಿ ನಾನು ಅಮ್ಮ. ಸ್ವಲ್ಪ ಟಯರ್ಡ್ನೆಸ್ ಇದೆ ಅಮ್ಮಂಗೆ ಇನ್ನು ಕೂಡ. ಏನಾಗಿದೆ ಅಂತಂದ್ರೆ ಇಲ್ಲಿ ಪ್ರಾಬ್ಲಮ್ಮು, ಅವ್ರಿಗೆ ಏನು ಗ್ಯಾಸ್ಟ್ರಿಕ್ ಸ್ವಲ್ಪ ಜಾಸ್ತಿ ಆಗಿತ್ತು. ಈ ಒಂದು ಇಂಜೆಕ್ಷನ್ ಮಾತ್ರೆ ಎಲ್ಲ ತಗೊಳ್ಳುವಾಗ ಹಾಗೆ ಸ್ನೇಹಿತರೆ, ಗ್ಯಾಸ್ಟ್ರಿಕ್ ಅನ್ನೋದಾಗುತ್ತೆ. ಜೊತೆಗೆ ತಿನ್ನೋ ಟೈಮಿಂಗ್ಸ್ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ರು ಗ್ಯಾಸ್ಟ್ರಿಕ್ ಆಗುತ್ತೆ. ನಿನ್ನೆ ಅವರು 8:45 ಹಂಗೆ ಊಟ ಮಾಡಿದ್ದಾರೆ. ಬಟ್ ಅದು ಏನು ಅಷ್ಟೇನು ತುಂಬಾ ಲೇಟ್ ಅಂತ ಅಲ್ಲ, ಬಟ್ ಸ್ವಲ್ಪ ನಾವು ಬೇಗ ತಿನ್ಬಿಟ್ರೆ ಒಳ್ಳೇದು. 7 ಗಂಟೆ 8 ಗಂಟೆ ಒಳಗೆ ತಿಂದು 10 ಗಂಟೆ ಹಂಗೆಲ್ಲ ಮಲಗ್ ಬಿಡ್ಬೇಕು. ಸೊ ಅದೊಂದೇ ಅಲ್ಲ, ಕಾಳುಗಳನ್ನು ತಗೊಂಡಿದಾರಮ್ಮ, ಅಂದ್ರೆ ಹಲಸಂದೆ ಕಾಳು ತಗೊಂಡೆ ಅಂತ ಹೇಳ್ತಾ ಇದ್ರು. ಬಟ್ ಹಲಸಂದೆ ಕಾಳು ತಗೊಳ್ಳುವಾಗ ಅದ್ರ ಜೊತೆ ಸ್ವಲ್ಪ ಏನಾದ್ರು ಫ್ರೂಟ್, ಫಾರ್ ಎಕ್ಸಾಂಪಲ್ ಪೊಮೊಗ್ರಾನೇಟ್, ಅದು ಕಾಂಬಿನೇಷನ್ಸ್ ಇರುತ್ತೆ, ಅದು ತಗೊಂಡ್ರೆ ಅವಾಗ ಚೆನ್ನಾಗಿ ಜೀರ್ಣ ಆಗುತ್ತೆ. ಕಾಳು ಸೊಪ್ಪು ಹಾಕಿ ಪಲ್ಯ ಮಾಡ್ಕೊಂಡಿದ್ರು. ಸೊ ನಂಗೆ ಅದ್ರದ್ದು ವಿಡಿಯೋ ಕೂಡ ಕಳ್ಸಿದ್ದಾರೆ ಇವಾಗ. ಇದೇನೆ ಕಾಳು ಚಿನ್ನ, ಹಲಸಂದೆ ಕಾಳು ಮೊಳಕೆ ಬಂದಿರೋದು ನೋಡಿ, ಇದೇನೆ. ಇನ್ನು ಫ್ರಿಜ್ಜಲ್ಲಿ ಒಂದಿಷ್ಟಿದೆ, ಇದನ್ನೇ ಸ್ವಲ್ಪ ಹಾಕಿದ್ದು ಪಲ್ಯಕ್ಕೆ. ಈ ಅಮ್ಮ ಡಬ್ಬಿಗೆ ಹಾಕ್ಕೊಂಡಿದ್ದಾಳೆ ನೋಡು, ಈ ಥರ ಸೊಪ್ಪು ಕಾಳು ಪಲ್ಯ ಎಲ್ಲ ಸ್ವಲ್ಪ ಮಿಕ್ಕಿತ್ತು, ಒಳಗೆ ಹಾಕ್ಕೊಂಡಿದ್ದಾಳೆ. ಇವತ್ತು ಬೆಳಿಗ್ಗೆ ಕಳ್ಸಿದ್ರು, ಅಂದ್ರೆ ನಾವು ವಿಡಿಯೋ ಕಾಲ್ ಆದ್ಮೇಲೆ ಕಳ್ಸಿದ್ರು, ನೋಡು ಇದನ್ನೇ ಅಂತ ಹೇಳಿ. ಸೊ ಹಾಗಾಗಿ ಬರೀ ಕಾಳು ತಿಂದಿರೋದು ಗ್ಯಾಸ್ ಆಗಿರಲ್ಲ. ಇಲ್ಲಿ ಮಾತ್ರೆ, ಇಂಜೆಕ್ಷನ್ ಎಲ್ಲ ತಗೊಂಡಿರೋದು, ಜೊತೆಗೆ ನಿದ್ದೆ ಕೂಡ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ, ಜೊತೆಗೆ ಏನು ಟೈಮಿಂಗ್ ಆಗಿರ್ಬೋದು, ರೆಸ್ಟ್ ಇಲ್ಲದೆ ಇರೋದು, ಇದೆಲ್ಲ ಸೇರ್ಕೊಂಡು ಸ್ವಲ್ಪ ಅಮ್ಮಂಗೆ ಗ್ಯಾಸ್ಟ್ರಿಕ್ ತರ ಆಗಿ ಬೆನ್ನು ಹಿಡ್ಕೊಳ್ಳೋ ತರ ಆಗಿದೆ. ನಿನ್ನೆ ನೈಟ್ ಎಲ್ಲ ಸ್ವಲ್ಪ ತುಂಬಾ ಬೆವರ್ತಾ ಇದ್ರಂತೆ. ಹಾಗಾಗಿ ಸೊ ಈ ರೀತಿ ಅಮ್ಮ ಸ್ವಲ್ಪ ಸ್ಟ್ರೈನ್ ಆಗಿರೋ ತರ ಇದ್ರು. ಹಾಗಾಗಿ ಅವ್ರಿಗೆ ವರ್ಕೌಟ್ ಮಾಡಿಸ್ಲಿಲ್ಲ. ನನ್ನ ತಮ್ಮನ ಬಗ್ಗೆ ಕೇಳಿದೆ, ನೀ ಹೇಗಿದ್ದಾನೆ, ಇನ್ನು ಮಲಗಿದಾನೆ, ಎದ್ದಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ. ಓಕೆ, ಫಸ್ಟ್ ಇಲ್ಲ ಮಲಗಿದಾನೆ ಅಂದ್ರೆ ಅಮ್ಮ ಸುಮ್ನೆ ಹಾಗೆ ಅಂದ್ರೆ, ಇವಾಗ ನಾನು ಇಲ್ಲಿ ಏನಾದ್ರು ಬೇಜಾರಾಗ್ತೀನಿ ಅಂತಾನೋ ಏನ್ ಯಾವ ತರ ಅವ್ರ ಫೀಲಿಂಗ್ ಅಲ್ಲಿ ಹೇಳಿದ್ರು ಗೊತ್ತಿಲ್ಲ. ಫಸ್ಟ್ ಇಲ್ಲ ಮಲಗಿದಾನೆ ಅಂದ್ರು, ಆಮೇಲೆ ಇಲ್ಲ ಚಿಕ್ಕಮಂಗ್ಳೂರ್ಗೆ ಹೋಗಿದ್ದಾನೆ ಅಂತ ಹೇಳಿದ್ರು. ನಾನು ಹೇಳ್ದೆ, ಹೋದ್ರೆ ಒಳ್ಳೇದನೆ, ನನ್ ಯಾವತ್ತೂ ಕೂಡ ಬೇಜಾರಾಗಲ್ಲ. ಯಾಕಂದ್ರೆ ಪಾಪ ಅವ್ರೇನ್ ಯಾವ ತರ ಫೀಲ್ ಅಂದ್ರೆ ಮೋಸ್ಟ್ಲಿ ಅಮ್ಮ ಒಬ್ರನ್ನೇ ಬಿಟ್ಟು ಅನಿ ಹೋಗಿರ್ತಾನೆ, ಅದನ್ನ ಹೇಳಿದ್ರೆ ಏನಾರು ಅನ್ಕೋತಾಳೆ ಅನ್ನೋ ತರ ಫೀಲ್ ಅಲ್ಲಿ ಹೇಳಿದ್ರು ಅನ್ಸುತ್ತೆ. ಬಟ್ ನಂಗೆ ಆತರ ಏನು ಫೀಲ್ ಆಗಲ್ಲ, ಯಾಕಂದ್ರೆ ಪಾಪ ನನ್ನ ತಮ್ಮ ಕೂಡ ಯಾವಾಗ್ಲೂ ಮನೇಲಿ ಅಮ್ಮನ್ಗೆ ಏನ್ ಬೇಕೋ ಅದ್ ನೋಡ್ಕೊಳ್ತಾನೆ, ಆಫೀಸ್ ಕಡೆ ನೋಡ್ಕೊಳ್ತಾ ಇರ್ತಾನೆ. ಪಾಪ ಅವನ್ಗೂ ಸ್ವಲ್ಪ ಚೇಂಜಸ್ ಬೇಕಲ್ವಾ. ಹಾಗಾಗಿ ಹೊರಗಡೆ ಹೋಗಿರೋದು ಏನು ತಪ್ಪಲ್ಲ, ಅದು ಇನ್ನೂ ಒಳ್ಳೇದೇನೆ. ಅದಕ್ಕೆ ನಾನು ಅಮ್ಮಂಗೆ ಹೇಳ್ತಾ ಇದ್ದೆ, ಹೋಗ್ ಬರ್ಲಿ, ಬೇರೆ ಬೇರೆ ಪ್ಲೇಸ್ಗಳಿಗೆಲ್ಲ ಹೋಗ್ ಬಂದ್ರೆ ಒಳ್ಳೇದೇನೆ. ನೀವು ಕೂಡ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗ್ ಬನ್ನಿ, ಆದಷ್ಟು ನಾವು ಪ್ರಕೃತಿಗೆ ಹತ್ರ ಇದ್ರೆ ಒಳ್ಳೇದು ಅಂತ ಹೇಳಿ. ನನ್ಗೇನೋ ಇಲ್ಲಿ ಸ್ವಲ್ಪ ಗಿಡಗಳ ಮಧ್ಯೆ ಇದೀನಿ, ಮರ ಗಿಡಗಳು ಜಾಸ್ತಿ ಇದೆ ಇಲ್ಲಿ ಉಡುಪಿನಲ್ಲಿ ನಾನಿರೋ ಪ್ಲೇಸ್ ಅಲ್ಲಿ.
ಏನೋ ಒಂಥರ ಕಾಣ್ತಾ ಇದೆಯಪ್ಪ. ಸೊ ಬಟ್ ಸಿಟಿಲಿ ಇರೋದ್ರಿಂದ ಅಮ್ಮ ನನ್ನ ತಮ್ಮ ನನಗೆ ಅದೇ ಟೆನ್ಷನ್ ಆಗ್ತಾ ಇರುತ್ತೆ ಹೆಲ್ತ್ಗಳ ಬಗ್ಗೆ. ನಿನಗೂ ಅದೇ ಹೇಳ್ತಾ ಇರ್ತೀನಿ ನಾನು, ಆದಷ್ಟು ನೀನು ಸ್ವಲ್ಪ ನೀನೇ ಸ್ವಂತವಾಗಿ ಏನಾದ್ರು ಮಾಡು, ಸಿಟಿ ಲೈಫ್ ಕಷ್ಟ ಇದೆ ಅಂತ ಹೇಳಿ. ಸೊ ವಿನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ನಂದು ಇನ್ನೊಂದು ಚಾನಲ್ ಚೆಕ್ ಮಾಡಿ, ಆಲ್ರೆಡಿ ಹೇಳಿದ್ದೀನಿ ನಾನು ವಿಚಾರಗಳೆಲ್ಲ. ಅಷ್ಟೇ, ಇವಾಗ ಫೋನಲ್ಲಿ ನಾನು ಎಲ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ನಮ್ಮ ಅಮ್ಮನ ಜೊತೆ, ವಿನು ಜೊತೆ. ಬಟ್ ನನ್ನ ತಮ್ಮನ ಜೊತೆ ನಾನು ಡೈರೆಕ್ಟ್ ಆಗಿ ಇನ್ನೂ ಮಾತಾಡ್ತಾ ಇಲ್ಲ. ಬಟ್ ಮಾತಾಡ್ತೀವಿ ನಾವು ಒಬ್ರಿಗೊಬ್ರು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಬಟ್ ಆದ್ರೆ ಒಂಥರ ಅದು ಹೇಳಕ್ಕಾಗಲ್ಲ, ಆ ತರ ಬಾಂಡಿಂಗ್ ನಮ್ಮಿಬ್ರದ್ದು. ಮಾತಾಡಿದ್ರೆ ಮಾತ್ರ ಬಾಂಡಿಂಗ್ ಅಂತ ಅಲ್ಲ ಸ್ನೇಹಿತರೆ. ಸೊ ಈ ತರ ಏನೋ ಒಂಥರ ಕಾಣ್ತಾ ಏನಪ್ಪ, ಈ ಕಡೆ ಬಂದ್ರೆ ಒಂಥರ ರಿಫ್ಲೆಕ್ಷನ್ ಬರ್ತಾ ಇದೆ ಫೋನಿಂದು, ಐ ಮೀನ್ ಬಿಸಿಲಿಗೆ. ಸೊ ಎನಿವೇಸ್, ಈ ತರ ಅಮ್ಮಂಗೆ ಸ್ವಲ್ಪ ಸುಸ್ತಿತ್ತು ನೈಟ್ ಎಲ್ಲ ಅಂತ ಹೇಳಿದ್ರು ವಿಡಿಯೋ ಕಾಲ್ ಅಲ್ಲಿ. ಅದಕ್ಕೆ ನಾನು ಏನೇನ್ ಮಾಡ್ಬೇಕು ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ಇವಾಗ ಮತ್ತೆ ಅಮ್ಮಂದು ರಿಪೋರ್ಟ್ಸ್ ಎಲ್ಲ ನೋಡಿ ಅದ್ರ ಪ್ರಕಾರವಾಗಿ ಚಾರ್ಟ್ ಮಾಡ್ಬೇಕು, ಯಾವ ಟೈಮಲ್ಲಿ ಏನೇನ್ ತಗೊಳ್ಬೋದು, ಅವರು 1 ವೀಕ್ಗೆ ಏನೇನ್ ಊಟ ತಗೊಳ್ಬೋದು ಅಂತ ಚಾರ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದೀನಿ. ಅಮ್ಮಂದು ಏನು ಅವ್ರದ್ದು ಒಂದು ಫೋಟೋಗೆ ಒಂದು ಪೋಸ್ಟರ್ ಮಾಡಿ ಅವ್ರಿಗೆ ಅಂತಾನೆ ಒಂದು ಡಯಟ್ 1 ವಾರಕ್ಕೆ ಮಾಡಿ ಕೊಡ್ತೀನಿ ಅಂತ ಹೇಳಿದೀನಿ. ಸೊ ಅದೇ ಮಾಡೇ ಮಾಡ್ತೀನಿ, ಅದನ್ನ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಯಾರೆಲ್ಲ 50s ಅಲ್ಲಿ ಇದ್ದೀರಿ, 30s 40s ಅಲ್ಲಿ ಇರೋರ್ಗೆಲ್ಲ, ಈಗೆಲ್ಲ ಸಣ್ಣ ವಯಸ್ಸಿಗೆ ಡಯಾಬಿಟಿಸ್ ಬರುತ್ತೆ, ಹುಟ್ಟಿದ ಮಕ್ಳಿಗೆ ಡಯಾಬಿಟಿಸ್ ಬರುತ್ತೆ, 20 ವರ್ಷ ಆಗಿರಲ್ಲ ಡಯಾಬಿಟಿಸ್ ಬಂದಿರುತ್ತೆ ಅಂತದ್ರಲ್ಲಿ ಅದೇ ಅಮ್ಮಂಗೆ ಹೇಳ್ತಾ ಇದ್ದೆ, ನೀವು ಎಷ್ಟು ಪರವಾಗಿಲ್ಲ ಅಮ್ಮ, ಸ್ಟ್ರಾಂಗ್ ಆಗಿದ್ದೀರಾ, ಇನ್ನೂ ಸ್ವಲ್ಪ ನೀವು ಅಮ್ಮ ಅಂತ ಕರೆಯೋದು ನಾನು. ಸೊ ಇನ್ನೂ ಸ್ವಲ್ಪ ನೀವು ಫಿಟ್ನೆಸ್ ಮೇಂಟೈನ್ ಮಾಡಬೇಕು, ಸ್ವಲ್ಪ ನೀವು ಎಫರ್ಟ್ ಹಾಕಿದ್ರೆ ಪಿಕಪ್ ಆಗ್ತೀರಾ ಅಂತೆಲ್ಲ ಮಾತಾಡಿ ಏನು ವರ್ಕೌಟ್ ಮಾಡ್ಸಕ್ ಆಗ್ಲಿಲ್ಲ. ಅವ್ರ ಜೊತೆ ಮಾತಾಡಾದ್ಮೇಲೆ ಅದೇ ನಾನು ತಿಂಡಿ ಆರ್ಡರ್ ಮಾಡ್ಕೊಂಡೆಲ್ಲ ತಿಂದು ಇವಾಗ ಎಡಿಟ್ ಮಾಡ್ತಾ ಇದ್ದೆ ಇಷ್ಟೊತ್ತವರ್ಗುನು. ಸೊ ಇದಿಷ್ಟಾಯ್ತು ಕತೆ ಸ್ನೇಹಿತರೆ. ಸೊ ನೋಡಿದ್ರಿ ಅಲ್ವಾ ನಿನ್ನೆ ವಿಡಿಯೋ ಹಾಕಿದ್ದು, ನಾ ಏನೋ ಮಾಡಕ್ ಹೋಗಿ ಏನೋ ಆಯ್ತಂದ್ರೆ ಒಳ್ಳೇದೇ ಆಯ್ತು. ನಾನು ಬರೀ ಸಲಾಡ್ ತಿನ್ನೋಣ ಅಂತ ಅನ್ಕೊಂಡು, ಅಂದ್ರೆ ಬೇಯಿಸಿರೋ ಚಿಕ್ ಪೀಸ್ಗೆ ಟೊಮೆಟೊ, ಈರುಳ್ಳಿ, ಸೌತೆಕಾಯಿ ಎಲ್ಲ ಹಾಕಿ ತಿನ್ನೋಣ, ಅದೊಂದು ಸಲಾಡ್ ಆದಂಗೆ, ವೆಜಿಟೇಬಲ್ ಆದಂಗೆ ಆಗುತ್ತೆ. ಯಾಕಂದ್ರೆ ನಾನೇ ಹೇಳ್ತೀನಿ ಎಲ್ಲಾ ವಿಡಿಯೋಸ್ ಅಲ್ಲಿ, ಅಂದ್ರೆ ಪಾಸಿಟಿವ್ಸ್ ಕರ್ನಾಟಕಲ್ಲಿ ಅಂದ್ರೆ ಡಯಾಬಿಟಿಸ್ ಬಗ್ಗೆ ಮಾತಾಡುವಾಗ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ, 50% ವೆಜಿಟೇಬಲ್ಸ್ ಇರಬೇಕು, 25% ಪ್ರೋಟೀನ್, 25% ಏನು ಕಾರ್ಬ್ಸ್, ಈ ತರ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನೇನ್ ಮಾಡಿದೆ, ಚಿಕ್ ಪೀಸ್ ಅಲ್ಲಿ ಹೇಗೂ ಪ್ರೋಟೀನ್ ಇರುತ್ತಲ್ವಾ, ಸೊ ಅದು ಮತ್ತೆ ತರಕಾರಿ ಎಲ್ಲ ಸೇರಿದ್ರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನ ತಿನ್ನೋಣ ಅಂತ ಅನ್ಕೊಂಡೆ. ಬಟ್ ಅದು ನೋಡಿದ್ರೆ ನಾನು ಗ್ರೇವಿನೇ ಮಾಡ್ಬೇಕಾಯ್ತು ಸ್ನೇಹಿತರೆ. ಇಲ್ಲಿ ಮೈಕ್ ಆಫ್ ಆಗೋಯ್ತು, ಮಾತಾಡ್ತಾ ಬ್ಯಾಟ್ರಿ ಲೋ ಆಗಿ ಆಫ್ ಆಗಿರೋದೇ ಗೊತ್ತಾಗಿರ್ಲಿಲ್ಲ. ಸೊ ನಾನ್ ಏನ್ ಹೇಳ್ತಿದ್ದೆ ಅಂದ್ರೆ, ಏನಕ್ಕೆ ನಾನು ಗ್ರೇವಿ ಮಾಡ್ಬೇಕಾಯ್ತು ಅಂತ ಹೇಳ್ತಾ ಇದ್ದೆ. ಆಲ್ರೆಡಿ ವಿಡಿಯೋನಲ್ಲಿ ನೋಡಿದಿರಿ ಅಲ್ವಾ, ನಿನ್ನೆ ಬೆಳಗ್ಗೆದು ಸಲಾಡ್ ಸ್ವಲ್ಪ ಹೆಚ್ಚಾಗಿ ಇತ್ತು ಅಂತ ಹೇಳಿ ಮತ್ತೆ ಸಲಾಡ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಗ್ರೇವಿನೇ ಮಾಡಿದೆ. ವಿನು ಕೂಡ ಅದನ್ನೇ ಹೇಳ್ತಾ ಇದ್ದ. ಅಂದ್ರೆ ಇದು ನನ್ನ ತಲೆಯಲ್ಲಿ ಏನಿತ್ತು ಅದೆಲ್ಲ ವಿನು ಗೊತ್ತಿರಲಿಲ್ಲ, ಜಸ್ಟ್ ವಿಡಿಯೋ ಕಾಲ್ ಮಾಡಿದಾಗ ಹೇಳ್ದೆ ಈ ತರ ಚಿಕ್ ಪೀಸ್ ಬೇಯಿಸಿದೀನಿ ಅಂತ. ಸೊ ಅವ್ನು ಹೇಳ್ದ ಒಗ್ಗರಣೆ ಹಾಕಿ ಪಲ್ಯ ಮಾಡ್ಕೊಂಡ್ಬಿಡು ಅಂತ. ಸೊ ನಾನು ಇಲ್ಲ, ನಾನು ಸಲಾಡ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ. ಅದಾದ್ಮೇಲೆ ನೋಡಿದ್ರೆ ಸಲಾಡ್ ಆಲ್ರೆಡಿ ಇತ್ತಲ್ವಾ ಅಂತ ಹೇಳಿ ನಾನು ಗ್ರೇವಿನೇ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ಎಲ್ಲ ಅಡ್ಗೆ ಆದ್ಮೇಲೆ ಗ್ಯಾಸ್ ಖಾಲಿ ಆಯ್ತು. ಸೊ ಅದನ್ನ ಹೇಳ್ತಾ ಇದ್ದೆ. ಸೊ ಇನ್ನೊಂದು ವಿಷಯ ಹೇಳ್ದೆ, ಅಂದ್ರೆ ದೇವ್ರ ಮೇಲೆ ನಂಬಿಕೆ ಇರ್ಬೇಕು ಒಬ್ಬ ಮನುಷ್ಯನ್ಗೆ. ದೇವ್ರು ನಮ್ ಪರವಾಗಿರ್ತಾನೆ, ಒಂದಲ್ಲ ಒಂದ್ ರೀತಿನಲ್ಲಿ, ಒಂದಲ್ಲ ಒಂದ್ ಟೈಮ್ ಅಲ್ಲಿ, ಪ್ರತಿ ಟೈಮಲ್ಲೂ ನಮ್ ಜೊತೆ ಇರ್ತಾನೆ ದೇವ್ರು. ಆದ್ರೆ ನಾವ್ ಅದನ್ನ ರೆಕಗ್ನೈಸ್ ಮಾಡ್ಬೇಕು, ಪ್ರಾರ್ಥನೆ ಮೂಲಕ ನಾವು ದೇವ್ರನ್ನ ಏನು ನೆನೆಸ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೆ. ಜೊತೆಗೆ ಗ್ಯಾಸ್ ಖಾಲಿ ಆಗಿದ್ದು ಟೈಮಿಂಗ್ ನೋಡಿ ಎಲ್ಲ ಅಡ್ಗೆ ಆಗಿ ನೀರ್ ಬಿಸಿಗಿಟ್ಟಿದ್ದೆ, ನೀರು ಕೂಡ ಬಿಸಿ ಆದ್ಮೇಲೆ ಆಫ್ ಆಯ್ತು. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ನಾನು ಐಡಲ್ ವರ್ಷಿಪ್ ಮಾಡೋದಿಲ್ಲ, ಆದ್ರೂ ಕೂಡ ದೇವ್ರ ಮೇಲೆ ನನ್ಗೆ ನಂಬಿಕೆ ಇದೆ, ಏನೋ ಒಂದು ಸೂಪರ್ ಪವರ್ ಇದೆ ದೇವ್ರು ಇದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದೆ. ಆಮೇಲೆ ನೋಡ್ಕೊಂಡೆ ಮೈಕೆ ಆಫ್ ಆಗೋಗ್ಬಿಟ್ಟಿತ್ತು. ಸೊ ಪೂರ್ತಿ ವಿಡಿಯೋನೇ ರೆಕಾರ್ಡ್ ಆಗಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸದ್ಯ ಸುಮಾರು ರೆಕಾರ್ಡ್ ಆಗಿತ್ತು, ಸ್ವಲ್ಪ ಮಧ್ಯದಲ್ಲಿ ಹೋಗಿತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಟ್ಟೆ. ಅಯ್ಯೋ ರಾಮ, ಇಷ್ಟೊತ್ತವರೆಗೂ ಮಾತಾಡಿದೀನಿ, ರೆಕಾರ್ಡೇ ಆಗಿರ್ಲಿಲ್ಲ. ರಾಮ ರಾಮ ರಾಮ, ನಾನು ಏನೇನ್ ಹೇಳ್ತಾ ಇದ್ದೆ ಅಂದ್ರೆ ಮತ್ತೆ ಹೇಳ್ಬೇಕಾ ಇವಾಗ, ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಸೊ ಇಷ್ಟ ಆಯ್ತು ಸ್ನೇಹಿತರೆ ಕತೆ, ವಾಯ್ಸ್ ಓವರ್ ಕೊಟ್ಟೆ, ಕೇಳಿಸ್ಕೊಂಡ್ರಿ ಅಲ್ವಾ. ಸೊ ಬೇಜಾರಾಗ್ಬಿಡ್ತು ಒಂದೊಂದ್ಸತಿ ಹಿಂಗೆ. ನಾನು ಸ್ನೇಹಿತರೆ ಚಾರ್ಜ್ ಮಾಡಿ ಸ್ವಲ್ಪ ಮಾತಾಡ್ತಾ ಇದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಏನೋ ಮಾಡಕ್ ಹೋಗ್ತೀವಿ, ಬಟ್ ಅದಾದ್ಮೇಲೆ ಇನ್ನೇನೋ ಮಾಡ್ತೀವಿ. ಒಂದ್ ಹದ್ದು ಹೋಯ್ತು ಹೀಗೆ ದೊಡ್ಡದೊಂದು ಈ ಕಡೆ. ಹೀಗೆ ನನ್ಗಿಲ್ಲಿ ಹಕ್ಕಿಗಳು, ಗಿಡ ಮರಗಳೆಲ್ಲ ಇಲ್ಲಿ ಕಿಟಕಿ ಹತ್ರನೇ ಕಾಣುತ್ತೆ. ಪ್ರಕೃತಿಗೆ ಸ್ವಲ್ಪ ಆದ್ರೂ ಹತ್ರ ಇದೀನಿ.
ನನ್ನ ಒಂದು ಫ್ಯಾಮಿಲಿಯವರೆಲ್ಲರೂ ಕೂಡ ಇದೇ ರೀತಿ ಇರಬೇಕು ಅಂತ ಇಷ್ಟಪಡ್ತೀನಿ. ನೋಡೋಣ ಆ ಟೈಮು ಬರ್ಬೋದು. ಸೊ ಹೀಗೆ ನಂದು ಮನಸ್ಸು ವಿಚಾರಗಳು. ಸೊ ಏನಂತಂದ್ರೆ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ನೋಡಿದ್ರಿ ಅಲ್ವಾ ವಿಡಿಯೋ. ಸೊ ನಾವೇನೋ ಮಾಡಕ್ ಹೋಗ್ತೀವಿ, ಏನೋ ಆಗತ್ತೆ, ಬಟ್ ಚೆನ್ನಾಗಿ ಆಗತ್ತೆ. ಅಡ್ಗೆ ಮಾಡೋದು ಗೊತ್ತಿರೋರ್ಗೆ ಚೆನ್ನಾಗಿ ಅಡ್ಗೆ ಮಾಡದೇ ಇರೋರು ಕೂಡ ತಿಳ್ಕೊಂಡು ಅಡ್ಗೆನ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ ಅಂದ್ರೆ, ನಾವೇನೋ ಒಂದ್ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಇನ್ನೇನೋ ಮಾಡ್ತೀವಿ. ಅದನ್ನ ಚೇಂಜ್ ಮಾಡಿ ಇವಾಗೇನೋ ಒಂದ್ ಅನ್ಕೊಂಡಿರ್ತೀವಿ, ಅದ್ ಮಾಡಕ್ಕಾಗಿಲ್ಲ ಅಂದ್ರೆ ಬದಲಾಯಿಸಿ ಅದನ್ನು ನಾವ್ ಏನ್ ನೆಕ್ಸ್ಟ್ ಏನ್ ಮಾಡ್ತೀವಿ ಅದು ಚೆನ್ನಾಗ್ ಆಗೋ ತರ ಮಾಡ್ತೀವಿ ಅಲ್ವಾ. ಅದೇ ರೀತಿ ಲೈಫ್, ನಾವೇನೋ ಅನ್ಕೊಂಡಿರ್ತೀವಿ, ಬಟ್ ಅದ್ ಇನ್ನೇನೋ ನೆಕ್ಸ್ಟ್ ಏನೇನೋ ಬೇರೆ ಆಗ್ತಾ ಹೋಗುತ್ತೆ, ಬಟ್ ಒಳ್ಳೇದಕ್ಕೆ ಆಗುತ್ತೆ. ಓಕೆನಾ. ಸೊ ಇವತ್ತು ಚಾಟ್ ಮಾಡ್ತೀನಿ, ನೋಡೋಣ ಯಾವ ತರ ಅದು ಫೈನಲಿ ಯಾವ ರೀತಿ ಅದು ತೋರುತ್ತೆ ನೋಡೋಣ. ಆ ಒಂದು ಚಾರ್ಟ್ ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ. ಡಯಾಬಿಟಿಸ್ ಇರೋರಿಗೆ ಎಲ್ಲ ಯಾವ ರೀತಿ ಫಾಲೋ ಮಾಡ್ಬೇಕು, ಜೊತೆಗೆ ಎಲ್ಲರಿಗೂ ಒಂದೇ ರೀತಿ ಡಯಟ್ ವರ್ಕೌಟ್ ಆಗಲ್ಲ, ಒಬ್ಬೊಬ್ರಿಗೆ ಒಂದೊಂದ್ ರೀತಿ. ನೋಡಿ ನಿಮ್ಗೆ ಯಾವ ರೀತಿ ಇದೆ ಕಂಡೀಷನ್, ಡಯಾಬಿಟಿಸ್ ಯಾವ ಲೆವೆಲ್ ಅಲ್ಲಿ ಇದೆ ಏನು ನೋಡ್ಕೊಂಡು ನಾನು ಹೇಳೋ ಡಯಟ್ ನಿಮ್ಗೆ ಫಾಲೋ ಮಾಡಕ್ಕಾಗತ್ತಾ, ನಿಮ್ಮ ಡಾಕ್ಟರ್ಸ್ ನ ಸಜೆಷನ್ ಕೇಳಿ ಅದನ್ನ ಫಾಲೋ ಮಾಡಿ. ನಂದು ಇನ್ನೊಂದು ಚಾನಲ್ ಅಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ಇವತ್ತು ಆ ಒಂದು ಕೆಲಸ ಇದೆ. ಫೈನಲ್ ವರ್ಷನ್ ಯಾವ ರೀತಿ ಬರುತ್ತೆ ನೋಡ್ಬೇಕು. ಚಾಟ್ ಎಲ್ಲ ಆದ್ಮೇಲೆ 1 ವೀಕ್ ಮಾಡ್ತೀನಿ. ಇವಾಗ ಅಮ್ಮನ್ಗೆ ಬೆಳಿಗ್ಗೆ ಏನ್ ತಿನ್ಬೇಕು, ಮಧ್ಯಾಹ್ನ ಏನ್ ತಿನ್ಬೇಕು, ರಾತ್ರಿ ಏನ್ ತಿನ್ಬೇಕು, ಮಧ್ಯದಲ್ಲಿ ಏನ್ ಸ್ನಾಕ್ ತಗೋಬೇಕು ಅಂತ 1 ವೀಕ್ಗೆ ಚಾಟ್ ಪ್ರಿಪೇರ್ ಮಾಡೋದು ಇವಾಗಿನ ಕೆಲಸ. ಓಕೆನಾ. ಸೊ ಲೆಟ್ಸ್ ಕೀಪ್ ಗೋಯಿಂಗ್, ಲೆಟ್ಸ್ ಕೀಪ್ ಟ್ರಸ್ಟಿಂಗ್ ದ ಪ್ರಾಸೆಸ್. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋಸ್ ನೋಡಿದಿರಿ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಜೊತೆಗೆ ನಿಮಗೂ ಕೂಡ ಒಂದಷ್ಟು ವಿಚಾರಗಳಿಂದ ನಿಮಗೂ ಯೂಸ್ಫುಲ್ ಆಯ್ತು ವಿಡಿಯೋಯಿಂದ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.